ಹಲೋ ಮೂವಿ ಬಲ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹೆಸರು ದೀಪ್ತಿ. ಇವತ್ತು ನಾವು ದ ನೈಟ್ಲಿ ನೇಬರ್ಸ್ ಅನ್ನೋ ಹಾರರ್ ಎಪಿಸೋಡ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವು ಅಕ್ಕ ತಮ್ಮನ ನೋಡ್ತೀವಿ ಬೆಡ್ ಟೈಮಲ್ಲಿ ಮಲ್ಕೊಂಡೆ ಒಬ್ಬರ ಕಾಲೊಬ್ರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡಿರೋದನ್ನ. ಗೊತ್ತಾಗುತ್ತೆ ಇವ್ರ ಹೆಸರು ಎಮಾ ಆ್ಯಂಡ್ ಡಿಡಿ ಅಂತ. ಹೀಗೆ ತಮಾಷೆ ಮಾಡ್ಕೊಂಡಿರ್ಬೇಕಾದ್ರೆ ಅವ್ರ ಕಣ್ಣು ಹೋಗುತ್ತೆ ಕಿಟಕಿ ಹತ್ತ. ನೋಡ್ತಾರೆ ಅವ್ರ ನೆರೆ ಮನೆಗೆ ಹೊಸ ಫ್ಯಾಮಿಲಿ ಶಿಫ್ಟ್ ಆಗ್ತಿದೆ. ಗಂಡ, ಹೆಂಡತಿ ಹಾಗೆ ಒಬ್ಬ ಚಿಕ್ಕ ಹುಡುಗ ಈ ಫ್ಯಾಮಿಲಿಯಲ್ಲಿರೋದು. ಎಮಾ ಆ್ಯಂಡ್ ಡಿಡಿಗೆ ತುಂಬ ಖುಷಿಯಾಗುತ್ತೆ ಈ ಬೋರಿಂಗ್ ನೇಬರ್ಹುಡ್ಡಲ್ಲಿ ಅವ್ರ ಜೊತೆ ಆಟಾಡೋಕೆ ಕಂಪನಿ ಸಿಕ್ತು ಅಂತ. ನೆಕ್ಸ್ಟ್ ಡೇ ನ್ಯೂ ನೇಬರ್ಸ್ನ ಪರಿಚಯ ಮಾಡ್ಕೊಳ್ಳೋಕೆ ಅಕ್ಕ ತಮ್ಮ ಅವ್ರ ಮನೆಗೆ ಹೋಗ್ತಾರೆ. ನೋಡ್ತಾರೆ ಮನೆ ಅವರಿಗೆ ಡೆಲಿವರಿ ಬಾಯ್ ಡೋರ್ ಬೆಲ್ ಹೊಡಿತಿದ್ದ. ಯಾರೂ ಆನ್ಸರ್ ಮಾಡ್ತಿರೋ ಕಾರಣ ಮನೇಲಿ ಯಾರೂ ಇಲ್ಲ ಅಂದ್ಕೊಂಡು ಡೆಲಿವರಿ ಇನ್ಸ್ಟ್ರಕ್ಷನ್ ಪ್ರಕಾರ ಆರ್ಡರ್ಸ್ನ ಡೋರ್ವೇ ಅಲ್ಲೇ ಇಟ್ಟು ಹೋಗ್ತಾನೆ. ಡೆಲಿವರಿ ಬಾಯ್ ಇಂದ ಎಮಾ ಆ್ಯಂಡ್ ಡಿಡಿಗೆ ಗೊತ್ತಾಗುತ್ತೆ ಈ ಫ್ಯಾಮಿಲಿ 2 ರೆಫ್ರಿಜರೇಟರ್ಸ್ನ ಆರ್ಡರ್ ಮಾಡಿದೆ ಅಂತ. ಇದು ಬ್ರೋನ್ಸ್ ಫ್ಯಾಮಿಲಿ ಬಂದಿರೋದು ಉಕ್ರೇನಿಂದ. ಅವ್ರ ಮನೆ ಬಿಡಬೇಕಾದ್ರೆ ಎಮಾ ಆ್ಯಂಡ್ ಡಿಡಿ ನೋಡ್ತಾರೆ ಕಾರ್ ಗ್ಯಾರೇಜಲ್ಲಿ ಪಾರ್ಕ್ ಆಗಿದೆ. ಹಾಗಾದ್ರೆ ಬ್ರೋನ್ಸ್ ಫ್ಯಾಮಿಲಿ ಮನೇಲೇ ಇದೆ ಅಂತ ಅರ್ಥ. ಹೊರಗೆ ಯಾಕೆ ಬಂದಿಲ್ಲ? ಇದನ್ನೇ ಯೋಚನೆ ಮಾಡಿಕೊಂಡು ತಮ್ಮ ಮನೆಗೆ ಹಿಂತಿರುಗಬೇಕಾದ್ರೆ ಎಮಾ ಆ್ಯಂಡ್ ಡಿಡಿಗೆ ಪೋಸ್ಟ್ಮ್ಯಾನ್ ಕಾಣಿಸ್ತಾನೆ. ವೀಕಾಗಿ ಕಾಣಿಸ್ತಿದ್ದ. ಅವ್ನ ಕುತ್ತಿಗೆ ಮೇಲೆ ಬ್ಯಾಂಡೇಜ್ ಇತ್ತು. ಕೇಳಿದ್ರೆ ಗಾಯ ಆಗಿತ್ತು, ಹಾಗಾಗಿ ಹಾಕ್ಕೊಂಡೆ ಅಂತಾನೆ. ಹೇಗಾಯ್ತು ಗೊತ್ತಿಲ್ಲ. ಇವರ ಕಾನ್ವರ್ಸೇಷನ್ ಇಂದ ಗೊತ್ತಾಗುತ್ತೆ ಬ್ರೋನ್ಸ್ ಫ್ಯಾಮಿಲಿ ಈ ಊರಿಗೆ ಬಂದಿದ್ದ ದಿನ ಏನೋ ಕೆಲಸಕ್ಕೆ ರಾತ್ರಿ ಪೋಸ್ಟ್ಮ್ಯಾನ್ ಮನೆಗೆ ಹೋಗಿದ್ರು. ಅವತ್ತಿಂದಾನೆ ಪೋಸ್ಟ್ಮ್ಯಾನ್ ತುಂಬ ವೀಕ್ ಆಗಿ ಜೈನೌಟ್ ಆಗಿ ಫೀಲ್ ಆಗ್ತಿದ್ದಾನೆ. ಹಾಗೆ ಈ ಗಾಯ ಕೂಡ ಅವನಿಗೆ ಅವತ್ತೇ ಆಗಿತ್ತು. ಇವಾಗ ಅನ್ಸೋಕ್ ಶುರು ಆಗುತ್ತೆ ಇದೆಲ್ಲ ಈ ಬ್ರೋನ್ಸ್ ಫ್ಯಾಮಿಲಿ ಶಿಫ್ಟ್ ಆದಾಗಿಂದಾನೇ ಆಗ್ತಿದೆ ಅಂತ. ಹಾಗಾಗಿ ಕೆಲವು ದಿನ ಅವರನ್ನ ಅಬ್ಸರ್ವ್ ಮಾಡೋಕ್ ಶುರು ಮಾಡ್ತಾಳೆ. ಅವ್ರು ಯಾವಾಗ ಹೋಗ್ತಾರೆ, ಯಾವಾಗ ಬರ್ತಾರೆ. ಈ ಬ್ರೌನ್ಸ್ ಫ್ಯಾಮಿಲಿ ಮಧ್ಯರಾತ್ರಿಯಲ್ಲೇ ಹೊರಗೆ ಹೋಗೋದು. ಹಾಗೆ ಎಲ್ಲರೂ ಬ್ಲ್ಯಾಕ್ ಡ್ರೆಸ್ ಹಾಕೋತಾರೆ. ಆರ್ಡರ್ಸ್ ಪ್ಲೇಸ್ ಮಾಡ್ತಾರಾದ್ರೂ ಡೆಲಿವರಿ ಇನ್ಸ್ಟ್ರಕ್ಷನ್ ಅಲ್ಲಿ ಹೇಳ್ತಾರೆ ನಾವು ಮನೇಲಿ ಇಲ್ದೇ ಇದ್ರೆ ಡೋರ್ವೇಲಿ ಆರ್ಡರ್ ಬಿಟ್ಟು ಹೋಗಕ್ಕೆ. ಮನೇಲಿ ಇದ್ರೂ ಕೂಡ ಡೋರ್ ಬೆಲ್ನ ಆನ್ಸರ್ ಮಾಡಲ್ಲ. ರಾತ್ರಿ ಆ ಆರ್ಡರ್ಸ್ನ ಮನೆಯೊಳಗೆ ಶಿಫ್ಟ್ ಮಾಡ್ತಾರೆ. ಯಾರು ಇವರನ್ನ ಇದುವರೆಗೂ ಡೇ ಟೈಮಲ್ಲಿ ಹೊರಗಡೆ ನೋಡ್ಲೇ ಇಲ್ಲ. ಹಾಗೆ ಆ ಫ್ಯಾಮಿಲಿಯಲ್ಲಿರೋ ಹುಡುಗ ಲೆಕ್ಸ್, ಅವನಂತೂ ಸ್ಕೂಲ್ಗೆ ಹೋಗಲ್ಲ. ದಿನ ಕಳೆದಂತೆ ಪೋಸ್ಟ್ಮ್ಯಾನ್ಗೆ ಬಂದಿರೋ ಆ ವಿಚಿತ್ರ ರೋಗ ಎಲ್ಲರಲ್ಲೂ ಕಾಣಿಸೋಕೆ ಶುರುವಾಯಿತು. ಜನ ತುಂಬಾ ನಿಶ್ಶಕ್ತರಾಗಿ ಕಾಣಿಸ್ತಿದ್ರು. ಎಲ್ಲರ ನೆಕ್ ಮೇಲೂ ಬ್ಯಾಂಡೇಜ್ ಇತ್ತು. ಒಂದ್ ರಾತ್ರಿ ಎಮಾ ಮಲ್ಕೊಂಡಿದ್ದಾಗ ಮಿಸ್ಟರ್ ಬ್ರೌನ್ಸ್ ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಳ ರಕ್ತ ಹೀರೋಕ್ ಬರ್ತಾರೆ. ಅಷ್ಟರಲ್ಲಿ ಎಮಾಗೆ ಎಚ್ಚರ ಆಗುತ್ತೆ. ಇದೊಂದು ಕನ್ಸಾಗಿತ್ತು, ಆದ್ರೆ ರಿಯಾಲಿಟಿನ ಡಿಪಿಕ್ಟ್ ಮಾಡೋ ತರ ಇತ್ತು. ಎಲ್ಲದರಿಂದ ಹೆದರಿದ ಎಮಾ ಡಿಡಿ ರೂಮ್ಗೆ ಹೋಗಿ ಡಿಡಿನ ಎಬ್ಬಿಸಿ ತನ್ನ ಅನುಮಾನದ ಬಗ್ಗೆ ತಿಳಿಸ್ತಾಳೆ. ಬ್ರಾನ್ಸ್ ಫ್ಯಾಮಿಲಿ ಬಂದಿರೋದು ರಾ ಉಕ್ರೇನಿಂದ. ಇದರ ಸುತ್ತಮುತ್ತ ಬಲ್ಗೇರಿಯಾ, ಟ್ರಾನ್ಸಿಲ್ವೇನಿಯಾ, ರೊಮೇನಿಯಾ ಇದೆ. ಈ ಎಲ್ಲಾ ಪ್ರದೇಶಗಳು ವ್ಯಾಂಪರ್ಸ್ಗಾಗಿ ಫೇಮಸ್. ಹಾಗಾಗಿ ಈ ಫ್ಯಾಮಿಲಿ ಕೂಡ ವ್ಯಾಂಪರ್ಸ್ ಅನ್ನೋದು ಅವಳ ವಾದ. ಡಿಡಿಗೆ ಮೊದಲೇ ನಿದ್ದೆ ಬರ್ತಿತ್ತು. ಅವ್ನಿಗೆ ಇದೆಲ್ಲ ತುಂಬಾ ಸ್ಟುಪಿಡ್ ಅನ್ಸುತ್ತೆ. ಹಾಗಾಗಿ ಇದನ್ನ ಇಗ್ನೋರ್ ಮಾಡಿ ಮತ್ತೆ ನಿದ್ದೆಗೆ ಜಾರ್ತಾನೆ. ನೆಕ್ಸ್ಟ್ ನೈಟ್ ಬ್ರೋನ್ಸ್ ಫ್ಯಾಮಿಲಿ ಹೊರಗಡೆ ಹೋದಾಗ ಎಮಾ ಬ್ರೋನ್ಸ್ ಫ್ಯಾಮಿಲಿ ಅವರ ಬೇಸ್ಮೆಂಟ್ ಕಿಟಕಿಯಿಂದ ಬೇಸ್ಮೆಂಟ್ ಒಳಗೆ ಎಂಟರ್ ಆಗ್ತಾಳೆ. ಆದ್ರೆ ಹೋಗೋ ಮೊದಲು ಬ್ರೋನ್ಸ್ ಫ್ಯಾಮಿಲಿನ ಮನೆಯೊಳಗಡೆ ಇನ್ವೈಟ್ ಮಾಡಬೇಡ ಅಂತ ಡಿಡಿಗೆ ವಾರ್ನ್ ಮಾಡೋದನ್ನ ಮರೆಯಲ್ಲ. ಇನ್ವೈಟ್ ಮಾಡದೆ ವ್ಯಾಂಪರ್ಸ್ ಮನೆಯೊಳಗೆ ಹೇಗೆ ಬರೋಕ್ ಸಾಧ್ಯ? ಅದಕ್ಕೆ ಈ ಕಡೆ ಬ್ರೋನ್ಸ್ ಫ್ಯಾಮಿಲಿ ಡಿಡಿ ಅವರ ಮನೆ ಡೋರ್ ಸ್ಟೆಪ್ಗೆ ಬಂದಿದ್ರು. ಡಿಡಿ ಅವರಪ್ಪ ಮನೇಲಿಲ್ಲ, ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವರ ಮಾಮ್ ಬ್ರೋನ್ಸ್ ಫ್ಯಾಮಿಲಿನ ಒಳಗಡೆ ಇನ್ವೈಟ್ ಮಾಡ್ತಾರೆ. ಬ್ರೋನ್ಸ್ ಫ್ಯಾಮಿಲಿ ಅವರ ಬೇಸ್ಮೆಂಟ್ ಅಲ್ಲಿ ಒಂದು ಐರನ್ ಡೋರ್ನ ನೋಡ್ತೀವಿ. ಅದನ್ನ ಲಾಕ್ ಮಾಡಿದ್ರು. ವಿಚಿತ್ರ ಏನಂದ್ರೆ ಅಲ್ಲಿರೋ ರೆಫ್ರಿಜರೇಟರ್ಸ್ನ ಕೂಡ ಲಾಕ್ ಮಾಡಿದ್ರು. ಎಮಾಗೆ ಸ್ಕೂಲಲ್ಲಿ ಲಾಕ್ಸ್ನ ಓಪನ್ ಮಾಡಿ ಅಭ್ಯಾಸ ಇದ್ದಿದ್ರಿಂದ ಅಲ್ಲೇ ಇರೋ ಒಂದು ರೆಫ್ರಿಜರೇಟರ್ ಲಾಕ್ನ ಕೂಡ ಓಪನ್ ಮಾಡ್ತಾಳೆ. ಸರಿಯಾದ ಸಮಯಕ್ಕೆ ಡಿಡಿ ಕೂಡ ಅಲ್ಲಿಗೆ ಬಂದಿದ್ದ. ಎಮಾನ ವಾರ್ನ್ ಮಾಡೋಕೆ ಬ್ರೋನ್ಸ್ ಫ್ಯಾಮಿಲಿ ಮನೆಗೆ ಹಿಂತಿರುಗ್ತಿದ್ದಾರೆ ಅಂತ. ಅಕ್ಕ ತಮ್ಮ ರೆಫ್ರಿಜರೇಟರ್ನ ಓಪನ್ ಮಾಡ್ತಾರೆ. ಎಮಾ ಅನುಮಾನ ನಿಜ ಆಗಿತ್ತು. ಆ ರೆಫ್ರಿಜರೇಟರ್ ಒಳಗೆ ಇಷ್ಟೊಂದು ಬಾಟಲ್ಸ್ ಅಲ್ಲಿ ರಕ್ತನ ಪ್ರಿಸರ್ವ್ ಮಾಡಿಟ್ಟಿದ್ರು. ಆದ್ರೆ ಯಾಕೆ? ಇದೆಲ್ಲ ಯೋಚನೆ ಮಾಡೋಕೆ ಟೈಮ್ ಇರಲಿಲ್ಲ. ಹಾಗಾಗಿ ಅಕ್ಕ ತಮ್ಮ ಇಬ್ರು ಮನೆಗೆ ಹೋಗ್ತಾರೆ. ಆದ್ರೆ ಅದೇ ಹರಿಯಲ್ಲಿ ರೆಫ್ರಿಜರೇಟರ್ನ ಮತ್ತೆ ಲಾಕ್ ಮಾಡೋಕ್ ಮರೀತಾರೆ. ಇಮಾ ಪ್ರಕಾರ ಆ ಐರನ್ ಡೋರ್ ಹಿಂದೆ ಕಾಫಿನ್ಸ್ ಇರಬೇಕು. ಬ್ರೋನ್ಸ್ ಫ್ಯಾಮಿಲಿ ಹಗಲೊತ್ತಲ್ಲಿ ಅದ್ರಲ್ಲಿ ಬಚ್ಚಿಟ್ಕೊಂಡು ರಾತ್ರಿ ಹೊತ್ತಲ್ಲಿ ಅದರಿಂದ ಹೊರಗಡೆ ಬಂದು ಬೇಟೆ ಆಡ್ತಿರ್ಬೇಕು ಅಂತ. ಡಿಡಿ ಕೂಡ ನಡೆದಿರೋದನ್ನೆಲ್ಲ ನೋಡಿ ಕನ್ವಿನ್ಸ್ ಆಗ್ತಾನೆ. ಇಬ್ರು ಡಿಸೈಡ್ ಮಾಡ್ತಾರೆ ನಾಳೆ ಸ್ಕೂಲಿಂದ ಬಂದ್ಮೇಲೆ ಅವ್ರ ಬಣ್ಣ ಎಲ್ಲಾರಿದ್ರು ಬಯಲ್ ಮಾಡೋಕೆ. ನೆಕ್ಸ್ಟ್ ಡೇ ಅನ್ಕೊಂಡ್ ಹಾಗೆ ಸ್ಕೂಲಿಂದ ಬಂದ ತಕ್ಷಣ ಇಮಾ ಮತ್ತೆ ಡಿಡಿ ವುಡನ್ ಸ್ಟಿಕ್ಸ್ನ ಬ್ಯಾಗಲ್ಲಿ ಪ್ಯಾಕ್ ಮಾಡಿಕೊಂಡು ಕ್ರಾಸ್ನ ಕುತ್ತಿಗೆಗೆ ತಗಲಾಕೊಂಡು ಬ್ರೋನ್ಸ್ ಅವರ ಬೇಸ್ಮೆಂಟ್ ಒಳಗೆ ಕದ್ದು ಮುಚ್ಚಿ ವಿಂಡೋ ಮುಖಾಂತರ ಎಂಟರ್ ಆಗ್ತಾರೆ. ನೀನು ಆ ಐರನ್ ಡೋರ್ ಓಪನ್ ಮಾಡಬೇಕು ಅನ್ನೋಷ್ಟರಲ್ಲಿ ಯಾರೋ ಬೇಸ್ಮೆಂಟ್ ಒಳಗೆ ಬರ್ತಾರೆ.
ತಕ್ಷಣ ಎಮಾ ಆ್ಯಂಡ್ ಡಿಡಿ ಅಲ್ಲೇ ಇದ್ದ ಟೇಬಲ್ ಕೆಳಗೆ ಬೆಚ್ಚಿಟ್ಕೋತಾರೆ. ಯಾರು ಬಂದರೂ ಗೊತ್ತಿಲ್ಲ, ಆದರೆ ಅವರು ಎಮಾ ಆ್ಯಂಡ್ ಡಿಡಿನ ನೋಡಲಿಲ್ಲ. ಹೀಗೆ ಬಂದರು ಹಾಗೆ ಹೊರಟೋಗ್ತಾರೆ ಕೂಡ. ಇದು ಸರಿಯಾದ ಸಮಯ ಅಲ್ಲ ಅಂದ್ಕೊಂಡು ಎಮಾ ಆ್ಯಂಡ್ ಡಿಡಿ ಅದೇ ಕಿಟಕಿಯಿಂದ ಹೊರಗೆ ಬರ್ತಾರೆ. ಅಷ್ಟರಲ್ಲೇ ಎದುರುಗಡೆಯಿಂದ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಬ್ರೌನ್ಸ್ ಒಂದು ಬಾಕ್ಸ್ ತಗೊಂಡು ಬರ್ತಿದ್ರು. ಫಾರ್ಚುನೇಟ್ಲಿ ಅವರು ಎಮಾ ಆ್ಯಂಡ್ ಡಿಡಿ ಬೇಸ್ಮೆಂಟಿಂದ ಹೊರಗೆ ಬರೋದನ್ನ ನೋಡಲಿಲ್ಲ. ಅವರು ಹತ್ರ ಬರ್ತಿದ್ದಾಗೆ ಎಮಾ ಕ್ರೋಸ್ ತೋರಿಸ್ತಾಳೆ. ಆದರೆ ಬ್ರೌನ್ಸ್ ಕಪಲ್ಸ್ ಇದರಿಂದ ಹೆದರಲ್ಲ. ಗೊತ್ತಾಗುತ್ತೆ ಅವರು ಪ್ಯಾರಾಮೆಡಿಕ್ಸ್ ಕೆಲಸ ಮಾಡ್ತಿದ್ದಾರೆ ಅಂತ. ಹಾಗಾದ್ರೆ ಬೇಸ್ಮೆಂಟಲ್ಲಿ ಅಷ್ಟೊಂದು ರೆಫ್ರಿಜಿರೇಟರ್ಸ್ ಯಾಕಿದೆ, ಅದನ್ನ ಲಾಕ್ ಯಾಕೆ ಮಾಡಿದ್ದಾರೆ, ಹಾಗೆ ಅದರೊಳಗಡೆ ಅಷ್ಟೊಂದು ಬ್ಲಡ್ ಬಾಟಲ್ಸ್ ಯಾಕಿದೆ. ಗೊತ್ತಾಗುತ್ತೆ ಅವರು ಆ ಬ್ಲಡ್ ಸ್ಯಾಂಪಲ್ಸ್ ಮೇಲೆ ರಿಸರ್ಚ್ ಮಾಡ್ತಿದ್ದಾರೆ ಅಂತ. ಅವತ್ತು ಡಿಡಿ ಅವ್ರ ಮನೆಗೆ ಹೋದಾಗ್ಲೂ ಅವ್ರ ಮೊಮ್ ಹತ್ರ ಇದ್ರ ಬಗ್ಗೆನೇ ಮಾತಾಡ್ತಿದ್ರು. ಆದರೆ ಡಿಡಿ ತುಂಬ ಟೆನ್ಷನ್ ಇದ್ದ ಕಾರಣ ಇವ್ರ ಮಾತಿನ ಮೇಲೆ ಗಮನನೇ ಕೊಡಲಿಲ್ಲ. ಮೊದಲು ನೈಟ್ ಶಿಫ್ಟ್ ಇತ್ತು, ಈಗ ಡೇ ಶಿಫ್ಟ್ ಆಗಿದೆ. ವ್ಯಾಂಪರ್ಸ್ ಆದರೆ ಇವರು ಡೇ ಟೈಮಲ್ಲಿ ಹೊರಗಡೆ ಹೇಗೆ ಓಡಾಡೋಕೆ ಸಾಧ್ಯ? ಮಿಸಸ್ ಬ್ರೌನ್ಸ್ ಡಿಡಿನ ಕೇಳ್ತಾರೆ ಅವ್ರ ಮಗ ಲೆಕ್ಸೋನ್ ನೈಟ್ ಡಿಡಿ ಜೊತೆ ವಿಡಿಯೋ ಗೇಮ್ ಆಡೋಕೆ ಬರ್ತಾನೆ ಅಂತ. ಡಿಡಿ ಕೂಡ ಇದಕ್ಕೆ ಖುಷಿಯಾಗಿ ಒಪ್ಕೋತಾನೆ. ಮಿಸ್ಟರ್ ಆ್ಯಂಡ್ ಮಿಸಸ್ ಬ್ರೌನ್ಸ್ ಬೇಸ್ಮೆಂಟಲ್ಲಿರೋ ಆ ಐರನ್ ಡೋರ್ನ ಓಪನ್ ಮಾಡ್ತಾರೆ. ಅದರೊಳಗಡೆ ಒಂದು ಶವದ ಪೆಟ್ಟಿಗೆ ಇತ್ತು. ಅದನ್ನು ಓಪನ್ ಮಾಡಿದ ತಕ್ಷಣ ನೋಡ್ತೀವಿ ಲೆಕ್ಸೋನ್ ಇದ್ದ. ಬ್ರೌನ್ಸ್ ಕಪಲ್ ಹೇಳ್ತಾರೆ, ಮಾಸ್ಟರ್ ಇನ್ವಿಟೇಷನ್ ಸಿಕ್ಕಿದೆ, ಇವತ್ತಿಂದ ನೀವು ಫ್ರೆಶ್ ಬ್ಲಡ್ನ ಹೇಳ್ಬೋದು ಅಂತ. ನೋಡ್ತಾ ಲೆಕ್ಸೋನ್ ಮುಖ ಇನ್ನಸೆಂಟ್ ಚೈಲ್ಡಿಂದ ವ್ಯಾಂಪರಾಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಇನ್ಮೇಲೆ ಈ ನೇಬರ್ಹುಡ್ಡಲ್ಲಿ ರಕ್ತ ಪಿಪಾಸುವಿನ ತಾಂಡವ ಶುರುವಾಗಲಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಅದು ದೇವರೇ ಬಲ್ಲ. ನನಗನ್ಸುತ್ತೆ ಈ ಬ್ರೌನ್ಸ್ ಕಪಲ್ಸ್ ವ್ಯಾಂಪರ್ಸ್ ಅಲ್ಲ ಅಂತ. ಲೆಕ್ಸೋನ್ಗೆ ಸ್ಲೇವ್ಸ್ ಆಗಿರಬೇಕು, ಅವ್ರ ಪ್ರಾಣದ ಬದಲಾಗಿ ಅಥವಾ ಬೇರೆ ಏನಾದರೂ ಫೇವರ್ಸ್ ಬದಲಾಗಿ ಹೆಲ್ಪ್ ಮಾಡ್ತಿರ್ಬೇಕು. ಲೆಕ್ಸೋನ್ ಚಿಕ್ಕವನಿದ್ದಾಗಲೇ ವ್ಯಾಂಪರ್ ಆಗಿ ಕನ್ವರ್ಟ್ ಆಗಿದ್ದ ಅನಿಸುತ್ತೆ. ಹಾಗಾಗಿ ಅವ್ನ ಫಿಸಿಕಲ್ ಗ್ರೋತ್ ಇಲ್ಲ. ನೀವೇನು ಮಾಡ್ತೀರಾ? ಇಂಥ ಫ್ಯಾಮಿಲಿ ನಿಮ್ಮ ನೆರೆಹೊರೆಯಲ್ಲಿ ಶಿಫ್ಟ್ ಆದರೆ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ. ಬಾಯ್.